ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ಕ್ರಿಸ್ತನಲ್ಲಿ ನಿಮ್ಮ ಪ್ರೀತಿಯ ಸಹೋದರ ಜಸ್ಟಿನ್, ಎಲಿ ಮೀಡಿಯಾ ಮಿನಿಸ್ಟ್ರೀಸಿಂದ. ಪ್ರಿಯರೇ, ಇವತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಹೇಳಿದ ಮೊದಲನೆಯ ಮಾತನ್ನು ಧ್ಯಾನ ಮಾಡಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು ಎಂಬುದಾಗಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಇಲ್ಲಿ ವಿಜ್ಞಾಪನೆ ಮಾಡುತ್ತಾ ಇದ್ದಾನೆ, ಪ್ರವಾದನೆಯನ್ನು ನೆರವೇರಿಸ್ತಾ ಇದ್ದಾನೆ. ಈ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಿಂತ ಮುಂಚೆ ಆತನ ಪರಿಸ್ಥಿತಿಯನ್ನು ನಾವು ತಿಳ್ಕೊಳ್ಬೇಕು. ಈತನ ಪರಿಸ್ಥಿತಿಯನ್ನು ಸುಮಾರು 1000 ವರ್ಷಗಳ ಹಿಂದೆಯೇ ಪ್ರವಾದಿಯಾದ ದಾವೀದನು ಮುಂದಾಗಿ ತಿಳ್ಕೊಂಡು ಪ್ರವಾದನೆ ಮಾಡ್ತಾ ಇದ್ದಾನೆ. ಪವಿತ್ರಾತ್ಮನ ಪ್ರೇರಣೆಯಿಂದ ಆತನ ಕಷ್ಟವನ್ನು ತಿಳ್ಕೊಂಡು ಪ್ರವಾದನೆ ಮಾಡ್ತಾ ಇದ್ದಾನೆ. ಕೀರ್ತನೆಗಳು 22ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ನನ್ನ ಶಕ್ತಿಯು ಬೋಕಿಯ ಹಾಗೆ ಒಣಗಿ ಹೋಗಿದೆ, ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ, ನನ್ನ ಗುಂಡಿಗೆ ಮೇಣದಂತೆ ಕರಗಿ ಹೋಗಿದೆ ಎಂಬುದಾಗಿ ಆತನು ಬರಿತಾ ಇದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಕುರಿತು ಆತನು ಪ್ರವಾದಿಸ್ತಾ ಇದ್ದಾನೆ. ಆತನು ಹೇಗೆ ಶಿಕ್ಷೆಗೆ ಒಳಗಾಗ್ತಾನೆ ಎಂಬುದಾಗಿ, ಎಷ್ಟು ಕಷ್ಟವನ್ನು ಅನುಭವಿಸ್ತಾನೆ, ಎಂಥ ಶಿಲುಬೆಯ ಮರಣವನ್ನು ಆತನು ಹೊಂದಿ ಅನೇಕ ಜನರನ್ನು ಪಾಪಗಳಿಂದ ರಕ್ಷಿಸ್ತಾನೆ ಎಂಬುದಾಗಿ ಮೊದಲೇ ತಿಳ್ಕೊಂಡು ಪ್ರವಾದನೆ ಮಾಡ್ತಿದ್ದಾನೆ. ತನ್ನ ನಾಲಿಗೆ ಅಂಗಳಕ್ಕೆ ಹತ್ತಿ ಹೋಗಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮಾತಾಡುವುದಕ್ಕಾಗ್ತಿಲ್ಲ. ಆತನನ್ನು ರಾತ್ರಿ ಬಂಧಿಸಿದಾಗಿಂದ, ಅರೆಸ್ಟ್ ಮಾಡಿದಾಗಿಂದ ಯೇಸು ಸ್ವಾಮಿಯನ್ನು ಎಲ್ಲ ಕಡೆ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಸುಮಾರು 5 ಕಡೆ ಆತನನ್ನು ಎಳೆದುಕೊಂಡು ಹೋಗ್ತಾರೆ. ಅನ್ನನ ಬಳಿಗೆ, ಕಾಯಪ್ಪನ ಬಳಿಗೆ, ಪಿಲಾತನ ಬಳಿಗೆ, ಹೆರೋದನ ಬಳಿಗೆ, ಮತ್ತೆ ತಿರುಗಿ ಪಿಲಾತನ ಬಳಿಗೆ. ಹೀಗೆ ಒಬ್ಬ ಕಳ್ಳನನ್ನು ಎಳೆದುಕೊಂಡು ಹೋಗ್ತಾರಲ್ಲ, ಆ ರೀತಿ ಆತನನ್ನು ದರ ಎಳ್ಕೊಂಡು ಹೋಗಿ ಭಾಳಷ್ಟು ಚಿತ್ರಹಿಂಸೆಯನ್ನು ಕೊಟ್ಟು, ಗುದ್ದಿ, ಹೊಡೆದು, ಉಗುಳಿ, ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನಿಟ್ಟು ಬಹಳಷ್ಟು ಕಷ್ಟವನ್ನು ಕೊಡ್ತಾರೆ. ಮರಣದಂಡನೆ ವಿಧಿಸಿದ ನಂತರ ಆ ಸ್ಥಳದಿಂದ ಶಿಲುಬೆಯನ್ನು ಹೊತ್ತುಕೊಂಡು ಗೊಲ್ಗೊತ್ತಾ ಸ್ಥಳಕ್ಕೆ ಕಷ್ಟಪಟ್ಟು ಬರ್ತಾರೆ. ಆ ಸ್ಥಳದಲ್ಲಿ ಸುಮಾರು ಬೆಳಗ್ಗೆ 9 ಗಂಟೆಗೆ ಆತನಿಗೆ ಶಿಲುಬೆಗೆ ಹಾಕಲ್ಪಡ್ತಾರೆ. ಶಿಲುಬೆಗೆ ಹಾಕಲ್ಪಟ್ಟ ನಂತರ ಆತನಲ್ಲಿ ಶಕ್ತಿಯೇ ಇರುವುದಿಲ್ಲ ಮಾತಾಡಲಿಕ್ಕೆ. ಭಾಳಷ್ಟು ಕಷ್ಟಪಡ್ತಾ ಇರ್ತಾರೆ. ಅಂಥ ಸಮಯದಲ್ಲೂ ಕೂಡ ಆತನು ಸ್ಪಷ್ಟವಾಗಿ ಶಾಸ್ತ್ರದ ಮಾತನ್ನು ನೆರವೇರಿಸ್ತಾ ಇದ್ದಾನೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ ಕಡೆಯ ವಚನದಲ್ಲಿ, ಬಹು ಜನರ ಪಾಪಗಳನ್ನು ಹೊತ್ತುಕೊಂಡು ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಅವರಿಗೋಸ್ಕರ ವಿಜ್ಞಾಪನೆ ಮಾಡಿದನಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದ್ದ ಒಂದು ಪ್ರವಾದನೆಯ ವಾಕ್ಯವನ್ನು ಆತನು ನೆರವೇರಿಸ್ತಾ ಇದ್ದಾನೆ. ಆತನು ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ಇಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ, ಏನಂದರೆ ಆತನು ವಿಜ್ಞಾಪನೆ ಏತಕ್ಕಾಗಿ ಮಾಡ್ತಾ ಇದ್ದಾನೆ ಎಂಬುದಾಗಿ. ಆತನು ಒಂದು ಮಾತು ಹೇಳಿದರೆ ಸಾಕು, ಅಲ್ಲಿರೋರೆಲ್ಲರೂ ಮೇಲಿನಿಂದ ಆಕಾಶದಿಂದ ಬೆಂಕಿ ಬಿದ್ದು ಎಲ್ಲ ನಾಶವಾಗಿ ಹೋಗ್ತಿದ್ರು, ಬೂದಿಯಾಗಿ ಹೋಗ್ತಾ ಇದ್ರು. ಆದರೂ ಆತನು ಆ ರೀತಿಯಾಗಿ ನಡ್ಕೊಳ್ಳಲಿಲ್ಲ. ಆತನು ಅವರೆಲ್ಲರಿಗೋಸ್ಕರ ವಿಜ್ಞಾಪನೆ ಮಾಡುತ್ತಾ ಇದ್ದಾನೆ. ತಂದೆಯೇ, ಅವರಿಗೆ ಕ್ಷಮಿಸು, ಅವರು ಏನು ಮಾಡ್ತಿದ್ದಾರೆ ಎಂಬುದಾಗಿ ಅರಿಯರು ಎಂಬುದಾಗಿ. ಆತನು ವಿಜ್ಞಾಪನೆ ಏತಕ್ಕಾಗಿ ಮಾಡ್ತಿದ್ದಾನೆ ಎಂಬುದಾಗಿ ನೋಡುವುದಾದರೆ, ಮೊದಲನೇದಾಗಿ ಆತನ ಕುರಿತಾಗಿ ಒಂದು ವಾಕ್ಯವನ್ನು ನೋಡಿಕೊಳ್ಳೋಣ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 52ನೇ ವಚನ ಕೆಳಗೆ ಫುಟ್ ನೋಟಲ್ಲಿ ಹೀಗೆ ಬರೆದಿದೆ, ಆತನು ಗದರಿಸಿ ಹೇಳಿದ್ದೇನೆಂದರೆ, ನೀವೆಂಥ ಆತ್ಮಕ್ಕೆ ಅಧೀನರಾದಿರೆಂದು ನಿಮಗೆ ತಿಳಿಯದು. ಮನುಷ್ಯಕುಮಾರನು ಮನುಷ್ಯರ ಪ್ರಾಣಗಳನ್ನು ನಾಶ ಮಾಡುವುದಕ್ಕೆ ಬಂದವನಲ್ಲ, ಮನುಷ್ಯರ ಪ್ರಾಣಗಳನ್ನು ರಕ್ಷಿಸುವುದಕ್ಕಾಗಿ ಬಂದನು ಎಂಬುದಾಗಿ ಕೆಳಗಡೆ ಫುಟ್ ನೋಟಲ್ಲಿ ಬರೆದಿದೆ. ತನ್ನ ಶಿಷ್ಯರು ಹೇಳ್ತಾರೆ, ದೇವರೇ, ಈ ಸಮಾರ್ಯದವರನ್ನ ಆಕಾಶದಿಂದ ಬೆಂಕಿ ಬಿದ್ದು ಇವರನ್ನು ನಾಶ ಮಾಡಿಬಿಡಲಿ ಎಂಬುದಾಗಿ ನಾವು ಹೇಳುವುದಕ್ಕೆ ನಿನಗೆ ಮನಸ್ಸುಂಟ ಎಂಬುದಾಗಿ ಕೇಳಿದ್ದಕ್ಕೆ ಯೇಸು ಸ್ವಾಮಿ, ಮನುಷ್ಯ ಕುಮಾರನು ಮನುಷ್ಯರ ಪ್ರಾಣಗಳನ್ನು ನಾಶ ಮಾಡುವುದಕ್ಕೆ ಬಂದವನಲ್ಲ, ಮನುಷ್ಯರ ಪ್ರಾಣಗಳನ್ನು ನಾಶ ಮಾಡುವುದಕ್ಕೆ ಆತನು ಬಂದವನಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ರಕ್ಷಿಸುವುದಕ್ಕೋಸ್ಕರ ಬಂದಿದ್ದಾನೆ ಎಂಬುದಾಗಿ. ಅಂದರೆ ನಮ್ಮ ಪ್ರೀತಿಯ ರಕ್ಷಕನಾದ ಯೇಸು ಸ್ವಾಮಿಯ ಕ್ಷಮಾ ಗುಣವನ್ನು ನಾವು ಇಲ್ಲಿ ಸ್ಪಷ್ಟವಾಗಿ ನೋಡಬಹುದು. ಎರಡನೇದಾಗಿ, ಆತನು ಇಸ್ರಾಯೇಲರನ್ನು ಕುರಿತಾಗಿ ಬಹಳಷ್ಟು ಆಲೋಚನೆ ಮಾಡ್ತಾ ಇದ್ದಾನೆ. ಆತನು ಮುಂಚೆ ಬಂದು ಅದಕ್ಕಾಗುವ ದಂಡನೆಯನ್ನು ನೋಡಿ ಬಹಳಷ್ಟು ದುಃಖ ಪಡ್ತಾ ಇದ್ದಾನೆ. ದುಃಖಪಟ್ಟು ಅನೇಕ ಮಾತುಗಳನ್ನು ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮುಂಚೆನೇ ಹೇಳಿದ್ದಾನೆ. ಅದನ್ನು ಜ್ಞಾಪಕ ಮಾಡಿಕೊಳ್ಳೋಣ ಪ್ರಿಯರೇ. ಏನಂತ ಅಂದರೆ, ಯೆರೂಸಲೇಮ್ ಪಟ್ಟಣವನ್ನು ನೋಡಿ, ನೀನಾದರೂ ಸಮಾಧಾನಕ್ಕೆ ಬೇಕಾದದ್ದನ್ನು ಇದೇ ದಿನದಲ್ಲಿ ತಿಳ್ಕೊಂಡರೆ ಎಷ್ಟೋ ಮೇಲು. ಯಾಕೆಂದರೆ ದೇವರು ನಿನಗೆ ದರ್ಶನ ಕೊಟ್ಟ ಸಮಯವನ್ನು ನೀನು ತಿಳ್ಕೊಳ್ಳಲಿಲ್ಲವಾದ್ದರಿಂದ ನಿನ್ನ ಶತ್ರುಗಳು ನಿನ್ನನ್ನು ಒಡ್ಡುಕೊಟ್ಟು ಸುತ್ತಲೂ ಬಂದು ಬರಿದು ಮಾಡಿ ನಿನ್ನೊಳಗೆ
ನಿನ್ನೊಳಗಿರುವ ಜನರನ್ನು ನಿರ್ಮೂಲ ಮಾಡ್ತಾರೆ ಎಂಬುದಾಗಿ ಆತನು ಹೇಳಿರುವಂಥದ್ದನ್ನು ಜ್ಞಾಪಕ ಮಾಡಿಕೊಳ್ಬೇಕು. ಅವರ ಪಾಪದ ಕೂಡ ಬಹಳಷ್ಟು ತುಂಬಿ ಹೋಗಿದೆ, ಅವರಿಗೆ ಶಿಕ್ಷೆ ಕಾದಿದೆ. ಒಂದು ಅವರ ಭಾರಕ್ಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಗೆ ಏರಿಸಿದಂಥ ದೊಡ್ಡ ಪಾಪವನ್ನು ಅವರ ಮೇಲೆ ಹೊರಿಸಿ ಅವರಿಗೆ ಇನ್ನೂ ದೊಡ್ಡ ಸಂಕಟ, ಪ್ರಾಣಹಾನಿ ಎಲ್ಲ ಉಂಟಾಗುತ್ತೆ ಎಂಬುದಾಗಿ ಹೇಳಿ ಆತನು ದಯವಿಟ್ಟು ಕ್ಷಮಿಸು ದೇವರೇ, ಇವರನ್ನು ಕ್ಷಮಿಸು, ಇವರು ಏನು ಮಾಡ್ತಿದ್ದಾರೆ ಅರಿಯರು ಎಂಬುದಾಗಿ ಆತನು ಬೇಡಿಕೊಳ್ಳುವವನಾಗಿದ್ದಾನೆ. ಮೊದಲನೇದಾಗಿ ಇಸ್ರಾಯೇಲರನ್ನು ಕುರಿತಾಗಿ ಆತನು ಹೇಳ್ತಾ ಇದ್ದಾನೆ. ಎರಡನೇದಾಗಿ ತನ್ನ ಕ್ಷಮಾ ಗುಣವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಆತನು ಪ್ರಾಣಗಳನ್ನು ರಕ್ಷಿಸುವುದಕ್ಕೆ ಬಂದನೇ ಹೊರತು ನಾಶ ಮಾಡುವುದಕ್ಕೆ ಬಂದವನಲ್ಲ ಎಂಬುದಾಗಿ ಹೇಳಿ ಅವರಿಗೋಸ್ಕರ ಬೇಡಿಕೊಳ್ತಿದ್ದಾನೆ. ಇಸ್ರಾಯೇಲರು, ಅಲ್ಲಿರುವ ರೋಮ್ ಸಾಮ್ರಾಜ್ಯ ಎಲ್ಲರಿಗೋಸ್ಕರ ಆತನು ಬೇಡಿಕೊಳ್ತಾ ಇದ್ದಾನೆ. ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ಸಾಮ್ಯವನ್ನು ಅವರಿಗೆ ಹೇಳಿರ್ತಾನೆ. ಲೂಕನ ಬರೆದ ಸುವಾರ್ತೆ 20ನೇ ಅಧ್ಯಾಯ 9ನೇ ವಚನದಿಂದ 17ನೇ ವಚನದವರೆಗೂ ನಾವು ಓದಿದರೆ ಒಂದು ಸಾಮ್ಯವನ್ನು ನಮ್ಮ ಕರ್ತನು ಆ ಇಸ್ರಾಯೇಲರಿಗೆ ಬೋಧಿಸಿದ್ದಾನೆ. ಆ ಸಾಮ್ಯದಲ್ಲಿ ಏನೆಂದರೆ, ಒಬ್ಬನೊಬ್ಬ ಮನುಷ್ಯನು ದ್ರಾಕ್ಷಿ ತೋಟವನ್ನು ಮಾಡಿ ಒಕ್ಕಲಿಗರಿಗೆ ವಾರಕ್ಕೆ ಕೊಟ್ಟು ಬಹುದೂರ ದೇಶಕ್ಕೆ ಹೋಗಿರ್ತಾನೆ. ಅಲ್ಲಿ ಫಲಕಾಲ ಬಂದಾಗ ಹುಟ್ಟುವಳಿಯ ಪಾಲನ್ನು ಇಸ್ಕೊಳ್ಳೋದಕ್ಕೆ ಒಬ್ಬ ಆಳನ್ನು ಕಳಿಸಿದರೆ ಆಳನ್ನು ಅವರು ಒಡೆದು ಕಳಿಸ್ಬಿಡ್ತಾರೆ. ಎರಡನೇವರನ್ನು ಕಳಿಸಿದ್ರೆ ಅವರನ್ನು ಅವಮಾನ ಮಾಡಿ ಗಾಯವಾಗಷ್ಟು ಹೊಡೆದು ಕಳಿಸ್ಬಿಡ್ತಾರೆ. ಮೂರನೇವರನ್ನು ಹಾಗೆ ಮಾಡಿ ಕಳಿಸ್ತಾರೆ. ಆದರೆ ನಾಲ್ಕನೇದಾಗಿ ಆತನು ಒಂದು ಆಲೋಚನೆ ಮಾಡ್ತಾನೆ, ನನ್ನ ಮುದ್ದು ಮಗನನ್ನು ಕಳಿಸ್ತೇನೆ, ಒಂದು ವೇಳೆ ಅವನಿಗಾದರೂ ಮರ್ಯಾದೆ ತೋರಿಸಾರು ಎಂಬುದಾಗಿ ತನ್ನ ಮುದ್ದು ಮಗನಾದ ಯೇಸು ಸ್ವಾಮಿಯನ್ನು ಕಳಿಸಿಕೊಡ್ತಾ ಇದ್ದಾರೆ. ಆ ಸಾಮ್ಯದಲ್ಲಿ ಮುದ್ದು ಮಗನನ್ನು ಆ ಮನುಷ್ಯನು ಕಳಿಸಿಕೊಟ್ರೆ ಅವರು ದೂರದಿಂದ ನೋಡಿ, ಈ ಮನುಷ್ಯನೇ ಬಾಧ್ಯಸ್ಥನು, ಇವನನ್ನು ಕೊಂದು ಹಾಕಿದರೆ ಸ್ವಾಸ್ಥ್ಯವು ನಮ್ಮದಾಗುವುದಲ್ಲ ಎಂಬುದಾಗಿ ಹೇಳಿ ಅವನನ್ನು ತೋಟದಿಂದ ಹೊರಗೆ ದೊಬ್ಬಿ ಕೊಂದು ಹಾಕಿದರು ಎಂಬುದಾಗಿ ನೋಡ್ತೇವೆ. ಹಾಗಾದರೆ ಆ ದ್ರಾಕ್ಷೆಯ ತೋಟದ ದಣಿಯು ಆ ಒಕ್ಕಲಿಗರಿಗೆ ಏನು ಮಾಡುವನು ಎಂಬುದಾಗಿ ಪ್ರಶ್ನೆ ಕೇಳಿದರೆ, ಆತನು ಬಂದು ಆ ಒಕ್ಕಲಿಗರನ್ನು ಸಂಹರಿಸಿ ಆತನ ತೋಟವನ್ನು ಬೇರೆ ಗುತ್ತಿಗೆದಾರರಿಗೆ ಕೊಡುವನು ಎಂಬುದಾಗಿ ಹೇಳಲ್ಪಟ್ಟಿದೆ. ಹೌದು, ತಂದೆಯಾದ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಕಳುಹಿಸಿಕೊಟ್ಟರು, ಅನೇಕ ಪ್ರವಾದಿಗಳನ್ನು ಕೂಡ ಕಳುಹಿಸಿಕೊಟ್ಟರು. ಅವರೆಲ್ಲರನ್ನು ಅವರು ತಿರಸ್ಕಾರ ಮಾಡಿ ಕಳಿಸ್ಬಿಟ್ರು. ಆದರೆ ಪಟ್ಟಣದ ಆಚೆ ಹೊರಗೆ ದೊಬ್ಬಿ ಕ್ರಿಸ್ತನನ್ನು, ತನ್ನ ಮುದ್ದು ಮಗನಾದ ಕ್ರಿಸ್ತನನ್ನು ಸಹ ಅವರು ಹೊರಗೆ ದೊಬ್ಬಿ ಕೊಂದು ಹಾಕಿದರು. ಪಟ್ಟಣದ ಆಚೆ ಕೊಲ್ಲಲ್ಪಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಈ ರೀತಿಯಾಗಿ ಆತನು ಶಿಕ್ಷೆಗೆ ಒಳಗಾಗ್ತಾನೆ. ಹಾಗಾದರೆ ಈಗ ದ್ರಾಕ್ಷಿ ತೋಟದ ದಣಿ ಅಂದರೆ ನಮ್ಮ ತಂದೆಯಾದ ದೇವರು, ಯೆಹೋವ ದೇವರು ಏನು ಮಾಡ್ತಾರೆ? ಬಂದು ಆ ಇಸ್ರಾಯೇಲರು ಯಾರಾದರೂ ಇದ್ರೋ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ್ರಲ್ಲಿ ಪಾಲು ಹೊಂದಿದ್ರು, ಅವರೆಲ್ಲರನ್ನ ಸಂಹರಿಸಲಿಕ್ಕೆ ಆತನು ಬರ್ತಾನೆ. ಅದಕ್ಕೋಸ್ಕರ ಅದನ್ನೆಲ್ಲ ಮುಂದಾಗಿ ನೋಡಿ, ತಂದೆಯೇ ಇವರಿಗೆ ಕ್ಷಮಿಸು, ಇವರು ಏನು ಮಾಡ್ತಿದ್ದಾರೆ ಎಂಬುದಾಗಿ, ಇವರು ಅರಿಯರು ಎಂಬುದಾಗಿ ಆತನಿಗೋಸ್ಕರ, ಅವರೆಲ್ಲರಿಗೋಸ್ಕರ, ಸಿಪಾಯಿಗಳಿಗೋಸ್ಕರ ವಿಜ್ಞಾಪನೆ ಮಾಡ್ತಿದ್ದಾನೆ, ಪ್ರಾರ್ಥಿಸ್ತಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕ್ಷಮಾ ಗುಣ, ಪ್ರೀತಿ, ಕರುಣೆ, ವಿಶ್ವಾಸ ಇವನ್ನು ಜ್ಞಾಪಕ ಮಾಡಿಕೊಳ್ಳ್ರಿ. ಆತನು ಆ ಶಿಲುಬೆಯ ಮೇಲಿದ್ದಾಗ ಮಾತ್ರವಲ್ಲ, ಈಗಲೂ ಸಹ ನಮಗೋಸ್ಕರ ಆತನು ಬೇಡಿಕೊಳ್ಳುವವನಾಗಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ಸತ್ಯವೇದವು ಬೋಧಿಸ್ತಾ ಇದೆ. ಪ್ರಿಯರೇ, 1ನೇ ಯೋಹಾನನು ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಸ್ವಾಮಿಯು ನಮಗಿದ್ದಾನೆ, ಆತನು ನಿರಂತರವಾಗಿ ನಮಗೋಸ್ಕರ ಬೇಡಿಕೊಳ್ತಾ ಇದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಮಗೋಸ್ಕರ ಆತನು ನಿರಂತರವಾಗಿ ಬೇಡಿಕೊಳ್ಳುವವನಾಗಿದ್ದಾನೆ, ತಂದೆಯ ಬಳಿಯಲ್ಲಿ ವಿಜ್ಞಾಪನೆ ಮಾಡ್ತಿದ್ದಾನೆ, ಬೇಡಿಕೊಳ್ತಿದ್ದಾನೆ ಎಂಬುದಾಗಿ ಎಷ್ಟೋ ವಾಕ್ಯಗಳ ಉದಾಹರಣೆ ಬರೆಯಲ್ಪಟ್ಟಿದೆ. ಆತನು ಮಹಾಯಾಜಕನು ಎಂಬುದಾಗಿ ಕೂಡ ಬರೆಯಲ್ಪಟ್ಟಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದಲ್ಲಿ 25ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಪ್ರಿಯರೇ, ಆತನು ನಮಗೋಸ್ಕರ ಬೇಡುವವನಾಗಿದ್ದಾನೆ, ಅಂದರೆ ನಮಗೋಸ್ಕರ ಬೇಡ್ತಾ ಇದ್ದಾನೆ. ನಾವೇನಾದರೂ ತಪ್ಪು ಮಾಡಿದರೆ, ಕ್ಷಮೆಯನ್ನು ನಾವು ಬೇಡಿಕೊಂಡ್ರೆ, ದಯವಿಟ್ಟು ಇವರನ್ನು ಕ್ಷಮಿಸು ಎಂಬುದಾಗಿ ತಂದೆಯ ಬಳಿಯಲ್ಲಿ ಆತನು ಈಗಲೂ ಸಹ ವಿಜ್ಞಾಪನೆ ಮಾಡುವ ಒಳ್ಳೆಯ ದೇವರು ಆಗಿದ್ದಾನೆ. ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಹೇಳಿದ ಮಾತು ಆತನ ಕ್ಯಾರೆಕ್ಟರನ್ನು ಬಿಂಬಿಸ್ತದೆ. ಆತನು ನುಡಿದಂತೆ ಯಾವಾಗಲೂ ನಡೆಯುವ ದೇವರು. ಆತನ ತನ್ನ ಬೋಧನೆಯಲ್ಲಿ ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ.
ಆತನ ಬೋಧನೆಯಲ್ಲಿ. ಅದೇ ರೀತಿಯಾಗಿ ಆತನನ್ನು ಹಿಂಸೆ ಪಡಿಸುವವರಿಗೋಸ್ಕರ ಆತನು ಪ್ರಾರ್ಥಿಸುವವನಾಗಿದ್ದಾನೆ. ಕ್ರೈಸ್ತರಾದ ನಾವು ಆತನಲ್ಲಿ ವಿಶ್ವಾಸವಿಟ್ಟು ದೇವರ ಮನೆಗೆ ಕರೆಯಲ್ಪಟ್ಟವರಾದ ನಾವು ತಪ್ಪು ಮಾಡಿದಾಗ ಆತನನ್ನು ನೋಯಿಸುವವರಾಗಿದ್ದೇವೆ. ಆದರೂ ಕೂಡ ಆತನು ನಮ್ಮ ಪಾಪಗಳಿಗೋಸ್ಕರ ವಿಜ್ಞಾಪನೆ ಮಾಡ್ತಾ ಇದ್ದಾನೆ. ನಮ್ಮನ್ನು ರಕ್ಷಿಸುವುದಕ್ಕಾಗಿ, ನಮ್ಮನ್ನು ಕಾಪಾಡುವುದಕ್ಕಾಗಿ ತಂದೆಯ ಬಳಿಯಲ್ಲಿ ವಿಜ್ಞಾಪನೆ ಮಾಡುವವನಾಗಿದ್ದಾನೆ. ಆತನು ಯಾವಾಗಲೂ ಬದುಕುವವನಾಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ತನ್ನ ಬಳಿಗೆ ಬರುವವರನ್ನು ರಕ್ಷಿಸುವುದಕ್ಕೆ ನಿರಂತರವಾಗಿ ಆತನು ಬೇಡುವವನಾಗಿದ್ದಾನೆ ಎಂಬುದಾಗಿ ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಹಾಕ್ತೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೀಗೆ ಎಲ್ಲಿಯವರೆಗೂ ಆತನು ವಿಜ್ಞಾಪನೆ ಮಾಡುವವನಾಗಿದ್ದಾನೆ? ಎಲ್ಲಿಯವರೆಗೂ ಆತನು ವಿಜ್ಞಾಪನೆ ಮಾಡ್ತಾನೆ? ನೀವೇ ಆಲೋಚನೆ ಮಾಡಿ ಹೇಳ್ರಿ. ಆತನು ವಿಜ್ಞಾಪನೆಗೆ ಒಂದು ಕಾಲ ಉಂಟು, ಅಲ್ಲಿ ಆತನು ನಿಲ್ಲಿಸಿಬಿಡ್ತಾನೆ. ಪ್ರಸಂಗಿ 3ನೇ ಅಧ್ಯಾಯದಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ಆಕಾಶದ ಕೆಳಗೆ ನಡೆಯುವ ಪ್ರತಿಯೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಎಂಬುದಾಗಿ. ಸುಮ್ಮನಿರುವ ಸಮಯ, ಮಾತಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ, ಹೀಗೆ ಆಕಾಶದ ಕೆಳಗೆ ನಡೆಯುವ ಪ್ರತಿಯೊಂದು ಕಾರ್ಯಕ್ಕೂ ತಕ್ಕ ಸಮಯ ಉಂಟು ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು 400 ವರ್ಷಗಳ ಕಾಲ ಆತನು ಮಾತಾಡಲಿಲ್ಲ. ಸೈಲೆಂಟ್ ಪೀರಿಯಡ್ ಅಂತಾರೆ, ಅಂದರೆ ಸುಮ್ಮನಿರುವ ಸಮಯ. ಮಾತಾಡುವ ಸಮಯ ಅಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ತಂದೆಯಾದ ದೇವರು ಅಂತ್ಯಕಾಲದಲ್ಲಿ ನಮ್ಮೊಟ್ಟಿಗೆ ಮಗನ ಮುಖಾಂತರ ಮಾತಾಡಿದ್ದಾನೆ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಮಗನ ಮುಖಾಂತರ ಆತನು ಮಾತಾಡಿದ್ದಾನೆ ಅಂದರೆ ಮಾತಾಡುವ ಸಮಯ. ಸುಮ್ಮನಿರುವ ಸಮಯವಾಯಿತು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಭೂಮಿ ಮೇಲೆ ಬಂದಾಗ ಮಾತಾಡಿದರು. ನಂತರ ಪ್ರೀತಿಸುವ ಸಮಯ ಅಂದರೆ ಶಿಲುಬೆಯ ಮರಣವನ್ನು ಹೊಂದಿ ತನ್ನ ಬಳಿಗೆ ಬರುವವರನ್ನು ರಕ್ಷಿಸುವುದಕ್ಕೆ ಸಂಪೂರ್ಣ ಶಕ್ತನಾಗಿದ್ದಾನೆ. ಪ್ರೀತಿಸುವ ಸಮಯ ಇದು ಹೋದ್ಮೇಲೆ ದ್ವೇಷಿಸುವ ಸಮಯ ಬರುತ್ತೆ ಪ್ರಿಯರೇ. ಆ ಒಂದು ದ್ವೇಷ ಮಾಡುವ ಸಮಯ ಬಹಳ ಘೋರವಾಗಿರುತ್ತದೆ. ಶಿಕ್ಷೆಯ ಮೇಲೆ ಶಿಕ್ಷೆ ಬರುತ್ತೆ. ಆ ಸಮಯದಲ್ಲಿ ವಿಜ್ಞಾಪನೆ ದೇವರು ಮಾಡುತ್ತಾ ಇರೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆತನ ವಿಜ್ಞಾಪನೆ ಪ್ರೀತಿಸುವ ಸಮಯದಲ್ಲಿ ಮಾತ್ರ. ನಂತರ ದ್ವೇಷಿಸುವ ಸಮಯವಾದ ನಂತರ ಯುದ್ಧದ ಸಮಯವಾದ ನಂತರ ಸಮಾಧಾನದ ಸಮಯ. ಹೀಗೆ ಅನೇಕ ಸಮಯಗಳುಂಟು. ಈ ಸಮಯದಲ್ಲಿ ಕರ್ತನು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಆತನು ನಮಗೋಸ್ಕರ ಬೇಡುವವನಾಗಿದ್ದಾನೆ ಎಂಬುದಾಗಿ ಹೇಳಿ ನಾವು ಪದೇ ಪದೇ ದಿನೇ ತಪ್ಪುಗಳನ್ನು ಮಾಡ್ತಾ ಹೋದರೆ ಅದು ತಪ್ಪಾಗುತ್ತದೆ. ಆತನು ನಮಗೋಸ್ಕರ ವಿಜ್ಞಾಪನೆ ಮಾಡ್ತಿದ್ದಾನೆ. ನಾವು ನಮ್ಮ ನಡತೆಯನ್ನು ಸರಿ ಮಾಡಿಕೊಳ್ಬೇಕು, ನಮ್ಮ ನಡತೆಯನ್ನು ಪರೀಕ್ಷಿಸಿಕೊಳ್ಬೇಕು. ಆತನ ಕ್ಷಮಾಗುಣವನ್ನು ಅರ್ಥ ಮಾಡಿಕೊಂಡು ನಮ್ಮ ನಡತೆಯನ್ನು ನಾವು ಬದಲಿಸಿಕೊಳ್ಬೇಕು. ನಮ್ಮ ಕರ್ತನ ಕೃಪೆಯನ್ನು ನೆವ ಮಾಡಿಕೊಂಡು ತಪ್ಪುಗಳನ್ನು ಮಾಡಿದರೆ ಶಿಕ್ಷೆ ನಮಗೆ ಬಂದೇ ಬರುತ್ತದೆ ಪ್ರಿಯರೇ. ಆದ್ದರಿಂದ ನಮ್ಮ ನಡತೆಯನ್ನು ಸರಿ ಮಾಡಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಹೇಳಿದ ಮಾತಿನ ಸಾರಾಂಶವು ಇದೇ ಆಗಿರ್ತದೆ ಪ್ರಿಯರೇ. ಎಲ್ಲರಿಗೂ ವಂದನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.